ಎಷ್ಟು ದಿನ ನನ್ನ ಮಗಳಿದ್ದಿದ್ದು ನೆರಳಲ್ಲ, ವಿಷಾಕಕ್ಕೋ ಹಾವುಗಳ ಹುತ್ತದಲ್ಲಿ ಅಂತ ಗೊತ್ತಾಗದೆ ಹೋಯ್ತು. ಎಲ್ಲ ಗೊತ್ತಿರೋ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ನನ್ನ ಮಗಳನ್ನೇ ನನ್ನಿಂದ ದೂರ ಮಾಡಿದಿರಾ. ಇಷ್ಟು ದಿನ ನಿಮ್ಮ ತಂಟೆಗೆ ಬರ್ದಿದ್ದಕ್ಕೆ ನೀವು ಮಾಡಿರೋ ಉಪಕಾರ ಇದೇನಾ? ನೀನು ಏನ್ ಬೇಕಾದ್ರೂ ಅನ್ಕೋ, ನಮ್ಮ ಮೇಲಿರೋ ದ್ವೇಷದಿಂದ ನೀನ್ ತಾನೇ ನಿನ್ ಮಗಳನ್ನ ಇಲ್ಲಿ ಕಳ್ಸಿದ್ದು. ನಾನೇ ಕಳಿಸಿದ್ರೆ ನನ್ನ ಮಗಳು ಈ ಮನೆಗೆ ಸೊಸೆ ಅಲ್ಲ, ನಿನ್ನ ಪಾಲಿಗಳು ಮೃತ್ಯು ಆಗ್ತಿದ್ಲು, ಈ ಮನೆ ಪೂರ್ತಿ ಸ್ಮಶಾನವಾಗಿ ಬದಲಾಗ್ತಿತ್ತು. ಜಗದೀಶ, ನಾನು ಹೇಳೋದ್ನ ಒಂದ್ಸಲ ಕೇಳು, ಆವೇಶ ಪಡ್ಕೋಬೇಡ. ನಮ್ ಸ್ನೇಹ ಸಮಸ್ಯೆಗೆ ಬದಲಾಗಬಾರ್ದು ಅಂತಾನೆ ಅವತ್ ನಿನ್ನ ಭೇಟಿ ಮಾಡಿ ನಿನ್ನ ಹತ್ರ ಮಾತಾಡಿ ಪರಿಹರಿಸ್ಕೋಬೇಕು ಅಂತಾನೆ ನಿನ್ನ ಹತ್ರ ಬಂದೆ. ಆದ್ರೆ ಅಷ್ಟರಲ್ಲೇನೆ ಏನೋ ಪರಿಹಾರ? ಯಾವ್ದಕ್ ಪರಿಹಾರ? ನಮ್ಮ ಮಧ್ಯ ದೂರ ಸಮಸ್ಯೆ ಅಲ್ಲ, ಸಮುದ್ರ. ತೀರಾನ ಬಿಟ್ರೆ ಸಿಗದೆ ಇರೋಷ್ಟು ದೂರ. ಶಿಕ್ಷೆ ಬಿಟ್ರೆ ಪರಿಹಾರ ಸಿಗದೆ ಇರೋ ಅಪರಾಧ. ಅದನ್ನ ನೆನ್ಪಿಟ್ಕೋ. ಅಂದ್ರೆ ಏನೀಗ? ನಿನ್ನ ಮಗಳು ಮಾಡಿದ ತಪ್ಪು ಸಾಲದು ಅಂತ ಈಗ ನೀನು ತಪ್ಪು ಮಾಡಕ್ ಬಂದ್ಯಾ? ನಿನ್ನ ಮಗಳು ಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿ ನನ್ನ ಮನೆ ಮರ್ಯಾದಿನ ರೋಡ್ ನಲ್ಲಿ ಹರಾಜ್ ಹಾಕಿ ಹೊರಟೋದ್ಲು. ವಾಗ್ದೇವಿ, ಮತ್ತೆ ನೀನ್ ಅದನ್ನ ಇಶ್ಯೂ ಮಾಡೋಕೆ ಅಂತಾನೆ ಇಲ್ಲಿಗೆ ಬಂದ್ಯಾ? ಇಲ್ಲ, ನನ್ನ ಮಗಳು ಇಲ್ಲಿದ್ದಾಳೆ ಅಂತ ಗೊತ್ತಾಗಿ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೋಬೇಕು. ಅಪ್ಪ ಆವೇಶದಲ್ಲಿ ಏನ್ ಮಾಡ್ತಾರೋ ಏನೋ. ಇವಾಗ ನಿಮ್ಮಿಂದಾನೇ ಹೊರಗಡೆ ಹೋಗಿದ್ದಾಳೆ, ನೋವು ಪಡ್ತಿದ್ದಾಳೆ ಅಂತ ಗೊತ್ತಾದ ಮೇಲೂ ಇನ್ನು ನಾನು ಹೇಗೆ ಸುಮ್ಮನೆ ಇರಕ್ಕಾಗತ್ತೆ? ಅವಳು ತಪ್ಪಿಸ್ಕೊಂಡ್ ಬಿಟ್ಟಿದ್ದಾಳೆ. ಬನ್ರೋ ಇಲ್ಲಿ. ಲೇ, ಈ ವಿಷಯನ ಮೇಡಮ್ ಹತ್ರ ಇವಾಗ್ಲೇ ಹೇಳ್ಬೇಕು. ಬನ್ರೋ. ಎಲ್ಲಿದ್ಯಾ ಸರ್ಸು? ಮೇಡಮ್ ಮೇಲಿದ್ದು ಭಯದಿಂದ ನಿನ್ನ ದೂರ ಮಾಡ್ಕೊಂಡಿದ್ದು ನನ್ನ ತಪ್ಪೆ. ಇನ್ಯಾವತ್ತೂ ನೀನ್ ನನ್ನಿಂದ ದೂರ ಹೋಗೋಕ್ ಬಿಡೋದಿಲ್ಲ ಸರ್ಸು. ನಿನ್ನೆ ನಾನು ಯಾವುದೇ ಕಾರಣಕ್ಕೂ ದೂರ ಮಾಡ್ಕೊಳ್ಳಲ್ಲ ಸರ್ಸು. ಒಂದ್ಸಲ ಕಾಣಿಸ್ಕೋ ಸರ್ಸು. ಎಲ್ಲಿದ್ಯಾ? ಅಪ್ಪಂಗೆ ಏನಾದ್ರೂ ಒಂದ್ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಜಗಳ ದೊಡ್ಡದಾಗಿ ಯಾವತ್ತೂ ಒಂದಾಗ್ದ ಹಾಗೆ ಜೀವನ ಪೂರ್ತಿ. ಮೇಡಮ್, ಆ ಸರ್ಸು ತಪ್ಸ್ಕೊಂಡು ಓಡೋಗಿದ್ದಾಳೆ ಮೇಡಮ್.
ತಪ್ಪಿಸ್ಕೊಂಡ್ಲ? ಕಟ್ ಹಾಕಿರೋ ಹುಡುಗಿ ಇಷ್ಟು ಈಸಿಯಾಗಿ ತಪ್ಪಿಸ್ಕೊಂಡ್ಬಿಟ್ಲಾ? ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಇವಾಗ ಏನ್ ಮಾಡೋದ ಆಂಟಿ? ಬೇಡ ಅಂದ್ರು ನನ್ ಮಾತು ಕೇಳ್ದೇನೆ ಸರ್ಸುಗೆ ಅವ್ರ ಅಪ್ಪ ಬರ್ತಿದ್ದಾರೆ ಅಂತ ಹೇಳಿದೀರಾ. ಅವಳು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಅವಳ ಟ್ಯಾಲೆಂಟ್ ಪೂರ್ತಿ ಉಪಯೋಗಿಸಿ ಅಲ್ಲಿ ಏನ್ ಗಲಾಟೆನೂ ಆಗದೆ ಇರೋ ಹಾಗೆ ಮ್ಯಾನೇಜ್ ಮಾಡ್ಬಿಡ್ತಾಳೆ. ಎಲ್ರನ್ನೂ ಒಂದು ಮಾಡಿ ವಸುದೈವ ಕುಟುಂಬದ ಹಾಗೆ ಬದಲಾಯಿಸ್ಬಿಡ್ತಾಳೆ. ಇನ್ನು ನಮ್ ಲೈಫು ವೇಸ್ಟ್ ಪೇಪರ್ ಹಾಗೆ ಉಳಿದ್ ಬಿಡುತ್ತೆ. ಮೊದ್ಲು ಹೋಗಿ ಆ ಸರ್ಸುನ ಹಿಡ್ಕೊಂಡ್ ಬನ್ನಿ. ಓಕೆ ಮೇಡಮ್. ಆಂಟಿ, ಇಷ್ಟೆಲ್ಲ ಆಗ್ತಾ ಇದ್ರು ಏನು ಮಾತಾಡದೆ ಇದ್ರೆ ಏನ್ ಅನ್ಕೋಬೇಕು? ಆಂಟಿ, ಆರ್ ಯು ಓಕೆ? ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಪ್ರೀತಿ. ಇಂಥ ಸಿಚುವೇಶನ್ ಅಲ್ಲಿ ನೀವ್ ನಗೋದ್ ನೋಡ್ತಿದ್ರೆ ನಂಗಂತೂ ಡೌಟ್ ಬರ್ತಿದೆ. ಅನ್ಕೊಳ್ಳೋದನ್ನ ಸಾಧಿಸೋಕ್ಕೂ ಮುಂಚೆ ಆನಂದ ಆಗೋದು ಕಾಮನ್ ಪ್ರೀತಿ. ಅಂದ್ರೆ ಸರಸುಗೆ ಅವರಪ್ಪ ಬಂದಿದ್ದಾರೆ ಅನ್ನೋ ನಿಜ ಹೇಳಿದ್ದು ಹೀಗೆ ತಪ್ಪಿಸ್ಕೊಳ್ಳೋದಕ್ಕೆ. ವಾಟ್ ಈಸ್ ಟಾಕಿಂಗ್ ಆಂಟಿ? ಅವಳು ತಪ್ಪಿಸ್ಕೊಂಡ್ರೆ ನಿಮ್ ಬಗ್ಗೆ ನಿಜಾನೇ ಹೇಳ್ಬಿಡ್ತಾಳಲ್ವಾ? ಪೂರ್ತಿ ನಮ್ ಪ್ಲಾನ್ ಎಲ್ಲ ನಾಶ ಆಗೋಗುತ್ತಲ್ವಾ? ಹಾಗೆ ನಡಿಬೇಕು ಅಂದ್ರೆ ಅವಳು ಜೀವಂತವಾಗಿ ಮನೆಗೆ ಹೋಗ್ಬೇಕಲ್ವಾ? ಅವಳ ಸಾವನ್ನ ನಾವು ಹಾವಿನ ಹಾಗೆ ಉಪಯೋಗಿಸ್ಕೊಳ್ಳೋ ಟೈಮ್ ಬಂದಿದೆ ಪ್ರೀತಿ. ಅರ್ಥ ಆಯ್ತಾ? ಆ ಮನೇಲಿ ಜಗಳ ಫಿಕ್ಸ್ ಆಗಿರ್ಬೇಕಾದ್ರೆ ನನ್ನ ಒಂದು ಫೋನ್ ಕಾಲ್ ಭೂಕಂಪನ ಸೃಷ್ಟಿ ಮಾಡುತ್ತೆ. ನಮ್ಮ ಕೈಗೆ ಕೆಸರು ಅಂಟದ ಹಾಗೆ ಸರಸು ಹತ್ಯೆ ವಾಗ್ದೇವಿ ತಲೆಗೆ ಖಂಡಿತ ಅಂಟ್ಕೊಳ್ಳುತ್ತೆ. ಯಾಕೆ ಹೀಗೆ ಸುಮ್ಮನೆ ನಿಂತಿದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಬೇಕು. ನನ್ನ ಮಗಳು ಎಲ್ಲಿದ್ದಾಳೆ, ಏನಾಗಿದ್ದಾಳೆ, ಏನ್ ಮಾಡಿದ್ರು ಮಾತಾಡಿ. ಲೇ ಜಗದೀಶ, ಸರ್ಸುಗೆ ಏನು ಆಗಿಲ್ಲ ಕಣೋ. ಅವಳನ್ನ ಹೇಗಾದ್ರೂ ಹುಡುಕಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಕಣೋ. ರಾಹುಲ್ ಕೂಡ ಅದೇ ಕೆಲಸದ ಮೇಲೆ ಹೋಗಿದ್ದಾನೆ. ನೀನೇನು ಚಿಂತೆ ಮಾಡಬೇಡ ಕಣೋ. ಬಾ ಕೂತ್ಕೋ ಬಾ. ಸರಸನ್ನ ಹುಡುಕ್ತಾ ಇದ್ದೀನಿ ಅಂತ ಇವಾಗ ಹೇಳೋದಲ್ಲ ಕಣೋ. ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೆ ಆ ಕೆಲಸ ಮಾಡ್ಬೇಕಿತ್ತು. ನಿಜವಾಗ್ಲೂ ನಿನ್ಗೆ ಅಷ್ಟು ಬದ್ಧತೆ ಜವಾಬ್ದಾರಿ ಇದ್ದಿದ್ರೆ ನನ್ನ ಮಗಳು ಒಂಟಿಯಾಗಿ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಬೇಡ ಅಂತ ಯಾಕೆ ತಡೆಯಕ್ಕಾಗ್ಲಿಲ್ಲ? ಯಾಕೆಂದ್ರೆ ನಿನ್ನ ಮಗಳು ಮಾಡಿದ ತಪ್ಪಿಗೆ ಶಿಕ್ಷೆನ ಅನುಭವಿಸ್ಬೇಕು. ಅದಕ್ಕೆ ಆ ಮಾತು ಹೇಳೋ ಹಕ್ಕು ನಿನಗಿಲ್ಲ. ನನ್ನ ಹೆಂಡತಿ ವಿಷಯದಲ್ಲಿ ನನ್ನ ಅರೆಸ್ಟ್ ಮಾಡಿಸಿರೋದ್ರಲ್ಲಿ ಇವಾಗ ನನ್ನ ಮಗಳ ವಿಷಯದಲ್ಲಿ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇದ್ದೀರಾ. ಶಿಕ್ಷೆ ಆಗ್ಲೇಬೇಕು ಅಂದ್ರೆ ನಿನ್ನಂತ ಅನಿಷ್ಟಿಗೆ, ಅಪರಾಧಿಗಳಿಗೆ, ನಮ್ಮಂತವರಿಗಲ್ಲ. ಅಂದ್ರೆ ನೀನ್ ಹೇಳೋ ಮಾತು ಅವಳು ಮಾಡಿದ್ದೆ ಸರಿ ಅಂತ ನೀನ್ ಹೇಳ್ತಾ ಇದೀಯಾ? ಇಲ್ಲ, ಕೆಟ್ಟದ್ದು ಮಾಡೋದು ನನ್ನ ಮಗಳಿಗೆ ಗೊತ್ತಿಲ್ಲ ಅಂತಿದ್ದೀನಿ. ಅಂಥ ಆಲೋಚನೆ ನನ್ನ ಮಗಳಿಗೆ ಬರಲ್ಲ ಅಂತಿದ್ದೀನಿ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ನನ್ನ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ರು ನನ್ನ ಮಗಳು ಮಾತ್ರ ನಿಸ್ವಾರ್ಥವಾಗಿ ದೂರವಾದ್ರೂ ಸರಿ ನಿಮ್ಮ ಎರಡೂ ಕುಟುಂಬಗಳನ್ನು ಒಂದು ಮಾಡೋದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾಳೆ. ಅಂಥವಳ ಮೇಲೆ ನಿಂದನೆ, ಆರೋಪ ಹೊರಿಸಿ ಹೊರಗಡೆ ಕಳಿಸ್ತೀರಾ? ಹಾಗ ಒಂದು ಮಾಡೋಕೆ ಅಂತಾನೆ ಬಂದಿದ್ದೆ. ಆದ್ರೆ ಮೋಸ ಯಾಕೆ ಮಾಡ್ಬೇಕಾಗಿತ್ತು? ನನ್ನ ಮಗನ ಕೈಲಿ ತಾಳಿ ಯಾಕೆ ಕಟ್ಟಿಸ್ಕೋಬೇಕಾಗಿತ್ತು? ಸುಳ್ಳನ್ನ ಅಪರಾಧದ ಹಾಗೆ ನೋಡೋ ನನ್ನ ಮುಂದೆನೆ
ಯಾಕೆ ಇಷ್ಟೆಲ್ಲ ನಾಟಕ ಮಾಡ್ಬೇಕಾಗಿತ್ತು? ಯಾಕೆ ಅಂದ್ರೆ ನಿನಗೆ ನಿಜಾನ ನೇರವಾಗಿ ಹೇಳಿದ್ರೆ ಇಷ್ಟ ಆಗೋದಿಲ್ಲ, ಅದಕ್ಕೆ. ನಿನ್ನ ಆಲೋಚನೆಗಳಿಗೆ ನಿನ್ನ ಆವೇಶ ಯಾವಾಗಲೂ ಅಡ್ಡ ಬರುತ್ತೆ, ಅದಕ್ಕೆ. ನೋಡು, ನನ್ನ ಮಗಳ ಮದುವೆ ಯಾವ ಪರಿಸ್ಥಿತಿಲಿ ಆಗಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿದ್ದಿದ್ರೆ ನನ್ನ ಪ್ರಾಣ ಹೋದ್ರೂ ಸರಿ ಈ ಮದುವೆನೇ ಆಗೋಕ್ ಬಿಡ್ತಾ ಇರ್ಲಿಲ್ಲ. ನನ್ನ ಮಗಳನ್ನ ಈ ಪಾಪದ ಕೂಪಕ್ಕೆ ಕಾಲಿಡೋದಕ್ಕೂ ಬಿಡ್ತಾ ಇರ್ಲಿಲ್ಲ. ಸಾಕ್, ಬಾಯ್ ಮುಚ್ಚು. ಬಾಯ್ ಮುಚ್ಚು. ಈ ಮನೆಗೆ ಶಾಪ ಹಾಕಿ ಪಾಪ ಅಂಟಿಸ್ಕೊಂಡಿರೋದು ನಿನ್ನ ಮಗಳು ಅನ್ನೋದನ್ನ ತಿಳ್ಕೊ. ನನ್ನ ಕುಟುಂಬಕ್ಕೂ ನನಗೂ ಸುಳ್ಳುಗಳನ್ನ ಹೇಳಿ ಅನ್ಯಾಯ ಮಾಡಿರೋ ನಿನ್ನ ಮಗಳನ್ನ ಶೂಟ್ ಮಾಡದೆ ನಾನು ಜೀವಂತವಾಗಿ ಬಿಟ್ಟಿದ್ದೀನಲ್ಲ, ಅದಕ್ಕೆ ಸಂತೋಷ ಪಡ ಹೋಗು. ನನ್ನ ಮಗಳು ಇನ್ನೂ ಜೀವಂತವಾಗಿದ್ದಾಳೆ ಅಂತಾನೆ ನಂಬ್ಕೊಂಡಿದ್ದೀನಿ. ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಕೈಯಲ್ಲಿ ಕತ್ತಿ ಇರ್ತಿತ್ತು, ಈ ಮನೇಲಿ ಶವಗಳು ಬೀಳ್ತಾ ಇದ್ವು. ಏನು ಹೆದರಿಸ್ತಾ ಇದೀಯಾ? ಮಗಳಿಗೋಸ್ಕರ ಬಂದ ನೀನು ಅವಳು ಇಲ್ಲ ಅಂತ ಹೇಳಿದ ಮೇಲೂ ಕೂಡ ಹೊರಗಡೆ ಹೋಗ್ತೇನೆ. ನನ್ನ ಎದುರಿಗೆ ನಿಂತು ನನ್ನನ್ನೇ ಹೆದರಿಸ್ತೀಯಾ? ವಾಗ್ದೇವಿ, ಇನ್ನು ಸಾಕು, ಬೇಡ. ಬೆಂಕಿಗೆ ತುಪ್ಪ ಸುರಿಬೇಡ. ಸಮಸ್ಯೆನ ವಾದದ ಜೊತೆಗೆ ದೊಡ್ಡದು ಮಾಡೋದು ಬೇಡ. ಆದ್ರೆ ಒಬ್ಬ ಸ್ನೇಹಿತನಾಗಿ ಇವನಿಗೆ ಉತ್ತರ ಕೊಡ್ಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲಿದೆ ಅಲ್ವಾ? ದಯವಿಟ್ಟು ಸ್ವಲ್ಪ ಹೊತ್ತು ಮೌನವಾಗಿರು. ಜಗದೀಶ, ಆಗಿದ್ದೇನೋ ಆಗೋಯ್ತು. ಬಾ, ಸರ್ಸು ಎಲ್ಲಿದ್ದಾಳು ಹುಡ್ಕೋಣ. ನಿನ್ ಜೊತೆಗೆ ನಾನು ಕೂಡ ಬರ್ತೀನಿ. ಬೇಡ, ಅವಶ್ಯಕತೆ ಇಲ್ಲ. ನೀನ್ ಅನ್ಕೊಂಡಿರೋ ಸ್ನೇಹ ಒಡೆದು ಹೋಗಿ ತುಂಬಾ ವರ್ಷ ಆಯ್ತು. ಅದೆಲ್ಲ ಕಣೋ ನಾನು ಹೇಳ್ತಿರೋದು. ನನ್ನ ಮಗಳನ್ನ ಬೇಡ ಅಂದಿರೋ ನೀವು ಯಾರು? ನನಗೆ ಸಹಾಯ ಮಾಡೋದಿರ್ಲಿ, ಅವಳ ವಿಷಯದಲ್ಲಿ ತಲೆ ಹಾಕೋದಕ್ಕೂ ಅವಕಾಶ ಇಲ್ಲ. ನನ್ನ ಮಗಳನ್ನ ನಾನೇ ಹುಡ್ಕೋತೀನಿ. ನೀವ್ಯಾರು ಬೇಡ ಅನ್ಕೊಂಡ್ರು ಸರಿ, ನನ್ನ ಮಗಳನ್ನ ನಾನೇ ಹುಡ್ಕೋತೀನಿ. ಹಾಗಲ್ಲ ಜಗದೀಶ, ಅದು ನಾನೇ ಹುಡ್ಕೋತೀನಿ. ನಾನು ಹೇಳದ್ನ ಒಂದ್ಸಲ ಕೇಳು. ಹಲೋ, ಜಗದೀಶ್ ಅವರ ಮಾತಾಡ್ತಾ ಇರೋದು? ಹೌದು. ನಿಮ್ ಮಗಳು ಸರ್ಸು ತೊಂದ್ರೆಲಿದ್ದಾಳೆ. ಲೇ, ಅಲ್ಲಿದ್ದಾಳೆ, ಬನ್ರೋ. ಅವಳನ್ನ ಸಾಯಿಸ್ಬೇಕು ಅಂತ ಯಾರೋ ನೋಡ್ತಾ ಇದ್ದಾರೆ. ಬೇಗ ಹೋಗಿ ನಿಮ್ ಮಗಳ ಪ್ರಾಣನ ಉಳಿಸಿ. ಯಾರು ಮಾತಾಡ್ತಿರೋದು? ಯಾರು ಸಾಯಿಸ್ಬೇಕು ಅಂತಿರೋದು? ಹಲೋ ಹಲೋ ಹಲೋ, ನನ್ನ ಸರ್ಸು ಎಲ್ಲಿ? ಏನಾಯ್ತು ಅಂತ ಕೇಳ್ತೀನಿ, ಮಾತಾಡು. ಏನ್ ಹಾಗೆ ನೋಡ್ತಿದ್ಯಾ? ನನ್ನ ಮಗಳನ್ನ ಕೂಡ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಪ್ರಾಣ ತೆಗಿಲಿಲ್ಲ ಅಂದ್ರೆ ನಿನಗೆ ಹಾಗೆ ತಿರೋದಿಲ್ಲ ಅಲ್ವಾ? ಮನುಷ್ಯರನ್ನ ಸಾಯಿಸೋದು ಅಂದ್ರೆ ಅಷ್ಟೊಂದು ಸುಲಭ ಅಲ್ವಾ ನಿನ್ಗೆ? ಜಗದೀಶ, ಏನಾಯ್ತು? ಇವಳು ನಿನ್ ಮಗಳನ್ನ ಸಾಯಿಸೋದಂದ್ರೆ ಏನು? ನನ್ನ ಮಗಳನ್ನು ಸಾಯಿಸ್ಬೇಕು ಅನ್ಕೊಂಡಿದ್ದಾಳೆ ನಿನ್ನ ಹೆಂಡತಿ. ಏನು ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ತಾ ಇದೆಯಾ ನಿನಗೆ? ನಿನ್ನ ಮಗಳನ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಸಾಯಿಸಿ ಅವಳನ್ನ ಸಮುದ್ರಕ್ಕೆ ಎಸಿತಾ ಇದ್ದೆ.
ತಪ್ಪು ಮಾಡಿದ್ರೆ ಪನಿಷ್ ಮಾಡ್ತಾಳಿಯ ಹೊರತು ಪ್ರಾಣ ತೆಗೆಯುವಂಥ ಕೆಲ್ಸನ ಈ ವಾಗ್ದೇವಿ ಯಾವತ್ತೂ ಕೂಡ ಮಾಡೋಲ್ಲ. ನೆನಪಿಟ್ಕೋ. ಗೊತ್ತು, ನನಗೆಲ್ಲ ಗೊತ್ತು. ನೀನೇನು, ನಿನ್ನ ಬುದ್ಧಿ ಏನು, ದುಡ್ಡಿಗೋಸ್ಕರ ನೀನ್ ಮಾಡೋ ಕೆಲಸ ಏನು, ಎಲ್ಲ ನನಗೆ ಗೊತ್ತು. ನಿನ್ನ ಕೈ ಕೆಸರಾಗಬಾರ್ದು ಅಂತ, ಆರೋಪ ನಿನ್ ಮೇಲೆ ಬರಬಾರ್ದು ಅಂತ ಹೀಗೆ ಪಿತೂರಿ ಮಾಡ್ತಿದ್ಯಾ. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ನ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನೇನು, ನಿನ್ನ ಬುದ್ಧಿ ಏನು ನನಗೆ ಚೆನ್ನಾಗೇ ಗೊತ್ತು. ನಿನಗ್ ಗೊತ್ತಿರೋದೆಲ್ಲ ನಿಜ ಅಲ್ಲ ಅನ್ನೋದನ್ನ ತಿಳ್ಕೋ. ಸಾಕು ಸಾಕು ಸಾಕು. ನನಗೆ ನಿನ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ನನ್ನ ಮಗಳಿಗೆ ಏನಾದ್ರೂ ಒಂದು ಚಿಕ್ಕ ಗಾಯ ಆದ್ರೂ ಸರಿ, ನಿಮ್ಮ ಕುಟುಂಬದಲ್ಲಿ ಯಾರನ್ನೂ ಬಿಡಲ್ಲ ಬಿಡಲ್ಲ. ಸ್ನೇಹ ಇಲ್ಲ, ಸಹಾಯ ಇಲ್ಲ, ಒಳ್ಳೆತನ ಇಲ್ಲ, ಮನುಷ್ಯತ್ವ ಇಲ್ಲ. ಒಬ್ಬೊಬ್ರು ಎಲ್ಲೇ ಇದ್ರು, ಎಷ್ಟೇ ದೂರ ಓಡಿದ್ರು, ಯಾರ ಅಡ್ಡ ಬಂದ್ರು ಸರಿ, ನಿಲ್ಸೋದಿಲ್ಲ. ಸಿಗೋವರೆಗೂ ಹುಡುಕ್ತೀನಿ, ಬೇಟೆಯಾಡಿ ಸಾಯಿಸ್ತೀನಿ. ಹಾಕೋ ಕತ್ತಿ ಏಟು ಮುಂದಿನ ಜನ್ಮದಲ್ಲೂ ನಿಮ್ಮ ಕುಟುಂಬದವ್ರು ಎಲ್ರಿಗೂ ನೆನಪಿರ್ಬೇಕು. ಏನು ಜಗದೀಶ ಇದು? ಅದನ್ನ ನೆನ್ಪಿಟ್ಕೊಳ್ಳಿ. ನನ್ನ ಮಗಳಿಗೆ ಏನಾದ್ರೂ ಆಯ್ತೋ, ಯಾರನ್ನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಏ ಜಗದೀಶ, ರಾಹುಲ್ ಹೊರಗಡೆ ಇದ್ದಾನೆ. ಸರಸುನ ಹುಡುಕೋಕೆ ಅಂತ ಹೋಗಿದ್ದಾನೆ. ಈ ಜಗದೀಶ ನೋಡಿದ್ರೆ ನಿನ್ನ ಫ್ಯಾಮಿಲಿನ ನಾಶ ಮಾಡ್ತೀನಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟು ಹೋಗಿದ್ದಾನೆ. ಒಂದು ವೇಳೆ ರಾಹುಲ್ ಏನಾದ್ರೂ ಇವನ್ ಎದುರುಗಡೆ ಬಂದ್ಬಿಟ್ರೆ ಈ ಜಗದೀಶ ಅವನನ್ನೇನಾದ್ರೂ ಮಾಡಿಬಿಡ್ತಾನೇನೋ ಅಂತ ಭಯ ಬೇರೆ ಆಗ್ತಾ ಇದೆ. ವಾಗ್ದೇವಿ, ಅಂಥದ್ದೇನೂ ಆಗಲ್ಲ. ಜಗದೀಶ ಆವೇಶ ಪಡ್ತಿದ್ದಾನೆ ಹೊರತು ಹಾಗೆ ಮಾಡೋ ಮನುಷ್ಯ ಅಲ್ಲ. ನನ್ನ ಮಾತು ಕೇಳು. ಹಲೋ ಹಲೋ, ವಾಗ್ದೇವಿ ಅವರೇ, ರಾಹುಲ್ನ ಮರ್ಡರ್ ಮಾಡ್ಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ದಾರೆ. ಬೇಗ ಹೋಗಿ ಕಾಪಾಡಿ. ಮರ್ಡರ? ರಾಹುಲ್ನ? ಹಲೋ 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 ಹಲೋ. ವಾಗ್ದೇವಿ, ಏನಾಯ್ತು? ರಾಹುಲ್ಗೇನಾಯ್ತು? ನಾನು ಹೇಳಿದ್ನಲ್ಲ, ರಾಹುಲ್ಗೇನಾದ್ರೂ ಅಪಾಯ ಆಗ್ಬಹುದೇನೋ ಅಂತ.
ಎಲ್ಲಿಗೆ ಹೋಗಿದ್ಯಾ ಸರ್ಸು? ಎಲ್ಲಿದ್ಯಾ ಸರ್ಸು? ರಾಹುಲ್ ಅವರೇ, ರಾಹುಲ್ ಅವರೇ, ಸರ್ಸು, ರಾಹುಲ್, ರಾಹುಲ್, ಹೇ ಬರೋ. ಸರಸು, ರಾಹುಲ್, ರಾಹುಲ್, ಅಯ್ಯೋ ದಾರಿ ಬಿಡಿ. ರಾಹುಲ್, 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 ಅಯ್ಯೋ, ರಾಹುಲ್ ಏನಿದು? ರಾಹುಲ್, 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 ಅಯ್ಯೋ, ಅಯ್ಯೋ. ರಾಹುಲ್, ಬೇಗ ಬೇಗ ಆಂಬ್ಯುಲೆನ್ಸ್ ಫೋನ್ ಮಾಡಿ, ಬೇಗ please. ಆಯ್ತು. ರಾಹುಲ್, ರಾಹುಲ್, ಅಯ್ಯೋ, ಅಯ್ಯೋ, ರಾಹುಲ್, 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 ನಿನಗೇನು ಆಗಲ್ಲ. ಹಲೋ ಆಂಬ್ಯುಲೆನ್ಸ್. ಡಾಕ್ಟರ್, ರಾಹುಲ್, ಡಾಕ್ಟರ್. ರಾಹುಲ್, 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 ಡಾಕ್ಟರ್, 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 ರಾಹುಲ್, 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 ಡಾಕ್ಟರ್, ರಾಹುಲ್, ರಾಹುಲ್ ಏನೂ ಆಗಲ್ಲ. ರಾಹುಲ್, ಡಾಕ್ಟರ್, ಡಾಕ್ಟರ್, ಡಾಕ್ಟರ್. ಏನ್ ಮೇಡಮ್, ಏನಾಯ್ತು? ಚಿಕ್ಕ ಆಕ್ಸಿಡೆಂಟ್ ಡಾಕ್ಟರ್. ಬೇಗ ಕರ್ಕೊಂಡೋಗಿ, ಬೇಗ ಬೇಗ ನೋಡಿ, ಬೇಗ ಕರ್ಕೊಂಡೋಗಿ. ರಾಹುಲ್, ಬನ್ನಿ, ನಿನಗೇನು ಬನ್ನಿ, ಬೇಗ. ಆಗಲ್ಲ. ನಿನಗೇನು ರಾಹುಲ್. ಆಗಲ್ಲ. ಅಯ್ಯೋ
ರಾಹುಲಿಗೆ ಹೇಗಿದ್ದಾನೆ? ನಮ್ ರಾಹುಲ್ ಹೇಗಿದ್ದಾನೆ ಡಾಕ್ಟರ್? ನಥಿಂಗ್ ಟು ವೆರಿ ಮೇಡಮ್, ಈಸ್ ಔಟ್ ಆಫ್ ಡೇಂಜರ್. ಡಾಕ್ಟರ್, ಒಂದ್ಸಾರಿ ಒಳಗಡೆ ಹೋಗಿ ರಾಹುಲ್ನ ನೋಡಬಹುದಾ? ನೋಡ್ಬೋದು, ಆದರೆ ತುಂಬಾ ಸ್ಟ್ರೈನ್ ಕೊಡಕ್ ಹೋಗ್ಬಿಡಿ. ಹಾಗೆ ಮಾಡಿದ್ರೆ ಮತ್ತೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ. ಸರ್ಸು, 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 ಬನ್ರಿ ಒಳಗಡೆ ರಾಹುಲ್ ನೋಡೋಣ. ಸರ್ಸು, ಸರ್ಸು. ರಾಹುಲ್ 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 ನೀನ್ ಎದುರು ಬರ್ತ್ಕಣ. ರಾಹುಲ್ ಮಲ್ಕೊ ನೀನು. ಎದುರು ಬರ್ತೀನಿ ರಾಹುಲ್, ನನ್ನ ಮಾತು ಕೇಳು. ರಾಹುಲ್ ಕೂಲ್ ಡೌನ್ ರಾಹುಲ್, ಎದುರು ಬರ್ತೀನಿ. ಮಲ್ಕೋ ರಾಹುಲ್. ಮೇಡಮ್, ಮೇಡಮ್, ಮಲ್ಕೋ. ನನ್ನ ಸರ್ಸು ಎಲ್ಲಿ ಮೇಡಮ್? ಮೇಡಮ್, ಮೇಡಮ್, ನನ್ನ ಸರ್ಸು ಎಲ್ಲಿ? ಸರ್ಸುನ ಅವಳು ನೀನ್ ನೋಡ್ದ್ಯಾ? ಹೌದು ಡ್ಯಾಡ್, ನಾನು ನೋಡ್ದೆ. ನಾನು ಅವಳ ಹತ್ರ ಹೋಗೋ ಅಷ್ಟರಲ್ಲಿ ಸರ್ಸುನ ವೆಹಿಕಲ್ ಬಂದು ಡಿಕ್ಕಿ ಹೊಡೆದು ಬಿಡ್ತು ಡ್ಯಾಡ್. ನನ್ನ ಸರ್ಸು ಎಲ್ಲಿದ್ದಾಳೋ, ಹೇಗಿದ್ದಾಳೋ ತಿಳ್ಕೋಬೇಕು ಡ್ಯಾಡ್. ರಾಹುಲ್, ನಿನ್ನ ಬಗ್ಗೆ ನಾವೆಲ್ಲರೂ ಚಿಂತೆ ಮಾಡ್ತಾ ಇದ್ರೆ ನೀನ್ ಮಾತ್ರ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ, ಯಾಕೋ ರಾಹುಲ್? ನನ್ನ ಮಾತನ್ನ ಕೇರ್ಲೆಸ್ ಮಾಡಿ ಅವಳಿಗೋಸ್ಕರ ನೀನ್ ಯಾಕೋ ಹೊರಗಡೆ ಹೋದೆ? ದೇವ್ರ ದಯೆ, ನಿನಗೆ ಯಾವ ಅಪಾಯನೂ ಕೂಡ ಆಗ್ಲಿಲ್ಲ. ಹಾಗೇನಾದ್ರೂ ಆಗಿದ್ರೆ ನಾವೆಲ್ಲ ಏನೋ ಮಾಡ್ಬೇಕಾಗಿತ್ತು. ಮೇಡಮ್, ಸರಸ್ಸು ಇಲ್ದೆ ಹೋದ್ರೆ ನಾನು ಹೇಗ್ ತಾನೇ ಬದುಕಿರ್ತೀನಿ ಹೇಳಿ ಮೇಡಮ್? ಈ ಮಾತನ್ನ ನಿಮ್ಗೆ ಯಾವತ್ತೋ ಹೇಳ್ಬೇಕಾಗಿತ್ತು. ಈಗ್ಲೂ ಕೂಡ ಆ ಮಾತನ್ನ ಹೇಳ್ದೆ ನಾನು ಸತ್ತು ಹೋದ್ರೆ ನನ್ನ ಬದುಕಿಗೂ ಪ್ರೀತಿಗೂ ಬೆಲೆ ಇರೋದಿಲ್ಲ ಮೇಡಮ್, ಬೆಲೆ ಇರೋದಿಲ್ಲ. ರಾಹುಲ್ ಪ್ಲೀಸ್ ಪ್ಲೀಸ್ ಕಣ. ಸರ್ಸು ಎಲ್ಲಿದ್ದಾಳೆ ಅಂತ ಎಂಕ್ವೈರಿ ಮಾಡಿಸೋಣ. ಕಣ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ನನಗೆ ಗೊತ್ತಾಗ್ಬೇಕು. ರಾಹುಲ್ ಪ್ಲೀಸ್ ಅಣ್ಣ, ರಾಹುಲ್ ಸರ್ಸುಗ್ ನಾನು ಸಾರಿ ಹೇಳ್ಬೇಕು ಅಣ್ಣ. ರಾಹುಲ್ ನೀನ್ ರೆಸ್ಟ್ ಮಾಡು. ನನ್ ಸರ್ಸು ನೋಡ್ಬೇಕು ಅಣ್ಣ. ರಾಹುಲ್ ಅಣ್ಣ, ನನ್ ಸರ್ಸು ಎಲ್ಲಿದ್ದಾಳೋ ನೋಡ್ಬೇಕು ಅಣ್ಣ. ರಾಹುಲ್ ಅವಳಿಗೆ ಏನು ಆಗಲ್ಲ. ರೆಸ್ಟ್ ತಗೋ, ನೀನ್ ಮಲ್ಕೋ. ನೀನ್ ಮಲ್ಕೋ, ನಾನು ಹೇಳ್ತೀನಿ. ನೀನ್ ಮಲ್ಕೋ ಮೇಡಮ್. ಅವಳು ಎಲ್ಲಿದ್ದಾಳೋ ಹೇಳಿ ಮೇಡಮ್ ಪ್ಲೀಸ್. ರಾಹುಲ್ ಪ್ಲೀಸ್. ಮಗಳಿಗೆ ಬಲವಾಗಿ ತಲೆಗೆ ಪೆಟ್ಟಾಗಿರೋದ್ರಿಂದ ಅವಳನ್ನ ಕಾಪಾಡಕ್ಕಾಗ್ಲಿಲ್ಲ. ನಿಮ್ ಮಗಳನ್ನ ಸೇವ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಟ್ವಿ, ಆದ್ರೆ ಆಗ್ಲಿಲ್ಲ. ನೀವು ನಿಮ್ ಮಗಳ ಬಾಡಿನ ತಗೊಂಡೋಗ್ಬೋದು. ಸರಸು, ಅಪ್ಪ ಸರಸು, ಅಮ್ಮ ಸರಸು, ಅಮ್ಮ ಸರಸು, ಅಮ್ಮ ಸರಸು, ಅಮ್ಮ ಅಮ್ಮ ಸರ್ ಸರ್ ಬೇಡ ಸರ್, ನಿಮ್ ಮಗಳ ಫೇಸು ಗುರುತು ಹಿಡಿಯೋಕ್ಕಾಗ್ದಿರೋ ತರ ಡ್ಯಾಮೇಜ್ ಆಗಿದೆ. ನೀವು ನೋಡದೆ ಇರೋದೇ ಒಳ್ಳೇದು.
ನನ್ನ ಮಗಳನ್ನ ಕೊನೆ ಸಾರಿ ನೋಡೋದಕ್ ಬಿಡಿ ಡಾಕ್ಟರ್. ಕೊನೆಯದಾಗ ಒಂದ್ಸಲ ನೋಡಕ್ಕಾಗ್ಲಿಲ್ಲ ಅನ್ನೋ ನೋವು ನನಗ್ ಬೇಡ ಡಾಕ್ಟರ್. ನಿಮಗ್ ಕೈ ಮುಗಿತೀನಿ ಡಾಕ್ಟರ್. ಒಂದೇ ಒಂದ್ಸಲ ನೋಡಕ್ ಬಿಡಿ ಡಾಕ್ಟರ್. ಅಣ್ಣ ಸರ್ಸು ಎಲ್ಲಿದ್ದಾಳೆ ಅಂತ ಹುಡ್ಕೋಣ. ಅವಳು ಇಲ್ಲದೆ ಹೋದ್ರೆ ನಾನು ಬದುಕೋದಿಲ್ಲ ಅಣ್ಣ. सरसो अम्बा सरसो अम्बा सरसो तननु ಒಂಟಿಯಾಗಿ ಬಿಟ್ಟು ಹೋದ. ನೋಡೋದಕ್ಕ ನಾನು ಬಂದಿತ್ತು. ಅಮ್ಮ ಅಮ್ಮ ಸರಸು ಬಿಟ್ಟು ಹೊರಟೋದ್ಯಾ? ಅಯ್ಯೋ ಅಮ್ಮ ಸರಸು. सरसु सरसु ರಾಹುಲ್ ಜಗದೀಶ, ಅಯ್ಯೋ ಬೇಡ, ಯಾರು ಹತ್ರ ಬರಬೇಡಿ. ನನ್ನ ಮಗಳನ್ನ ನೋಡೋ ಅರ್ಹತೆ ಕೂಡ ನಿಮ್ಗೆ ಯಾರಿಗೂ ಇಲ್ಲ. ಯಾಯ್ ಇನ್ನೂ ಏನೋ ನೋಡ್ತಿದ್ದೀರಾ? ಎಲ್ಲ ಮುಗ್ದೋಯ್ತು. ನನ್ನ ಮಗಳನ್ನು ಸಾಯಿಸ್ಬಿಟ್ರಲ್ಲೋ. सरसु 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 ನೀವ್ಯಾರು ನನ್ನ ಮಗಳನ್ನ ನೋಡக்கூಡ್ದು. ಲೇ ಜಗದೀಶ, ಆಗಲೇ ಹೇಳ್ಬೇಡ ಕಣೋ. ನಾವ್ಯಾರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಕಣೋ. ಇವನು ನನ್ನ ಮಗ ಕಣೋ. ಅವಳು ಇವನು ಹೆಂಡತಿ ಕಣೋ. ಸರ್ಸು ಅಂದ್ರೆ ನೀನು ಪ್ರಾಣ ಕಣೋ. ನೋವು ಅನ್ಭವಿಸ್ತದೆ ಕಣೋ. ನಿನ್ನ ಕೈ ಮುಗಿತೀನಿ ಕಣೋ. ಕೊನೆ ಸಲ ಒಂದೇ ಒಂದ್ಸಲ ಆದ್ರೂ ನೋಡಕ್ ಬಿಡೋ ಅವನಿಗೆ. ನೀನು ಆವೇಶದಿಂದ ದೂರ ಮಾಡ್ಬೇಡ ಕಣೋ. ಜಗದೀಶ ಬಾ ಮಗ್ನೆ, ಬಾ ನಾವು ನೋಡೋಣ. ಜಗದೀಶ, ಯಾರು ನೋಡ್ಬಾರ್ದು ಅಂತ ಹೇಳಿದ್ರೆ ಅರ್ಥ ಅಲ್ವಾ? ಯಾರು ನೋಡಕ್ ಅವಕಾಶ ಇಲ್ಲ. ಯಾರು ನೋಡ್ಬೇಡಿ. ಇದೆಲ್ಲ ಮಾಡಿದ್ದು ಯಾರು ಅಲ್ಲ ಕಣೋ, ನಿನ್ನ ಹೆಂಡ್ತಿನೇ. ನಿನ್ನ ಹೆಂಡ್ತಿನೇ ನನ್ನ ಮಗಳನ್ನ ಸಾಯಿಸಿದ್ದು. ನನ್ನ ಮಗಳನ್ನ ಸಾಯಿಸಿದ್ದು ನಿನ್ನ ಹೆಂಡ್ತಿನೇ. ಸಾಯಿಸ್ಬಿಟ್ಲು ಕಣೋ. ನಾನು ನಿನ್ನ ಮಗಳನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿಲ್ಲ. ಆದ್ರೆ ನೀನು ನಿನ್ನ ಕಡೆಯವ್ರು ಸೇರಿ ನನ್ನ ಮಗನ ಸಾಯಿಸ್ಬೇಕು ಅಂತ ಅನ್ಕೊಂಡ್ರಿ. ಸಮಯಕ್ಕೆ ಸರಿಯಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದಕ್ಕಾಯ್ತು. ಇಲ್ಲದೆ ಹೋಗಿದ್ದಿದ್ರೆ ನನ್ನ ಮಗನಿಗೆ ಏನಾಗ್ತಿತ್ತು ಗೊತ್ತಾ? ಸಾಯಿಸೋ ಹಾಗಿದ್ದಿದ್ರೆ ಎದುರಿಗೆ ಬಂದು ಸಾಯಿಸ್ತಾ ಇದ್ದೆ. ಏಯ್, ನಿನ್ನ ಹಾಗೆ ಹೀಗೆ ಮೋಸದಿಂದ ಸಾಯಿಸ್ತಾ ಇರ್ಲಿಲ್ಲ. ಇಷ್ಟಕ್ಕೂ ನಿನಗೆ ಮಾತಾಡೋ ಅರ್ಹತೆನೇ ಇಲ್ಲ. ಇದಕ್ಕೆಲ್ಲ ಕಾರಣ ನೀನೇ. ನನ್ನ ಮಗಳು ಹೀಗಾಗೋದಕ್ಕೆ ಕಾರಣ ನೀನೇ. ನಾನಿನ್ನ ಜೀವಂತ ಬಿಡಲ್ಲ. ಜಗದೀಶ ಸರ್ ಬಿಡಿ. ಜಗದೀಶ ಹುಚ್ಚಿಡ್ತಿದ್ಯಾ ನಿಂಗೆ? ಯಾಕೆ ಹೀಗೆ ಮಾಡ್ತಾ ಇದ್ಯಾ? ನನ್ನ ಮಗಳನ್ನ ಸಾಯಿಸ್ಬಿಟ್ರಿ ಅಲ್ವಾ? ನನ್ನ ಮಗಳನ್ನ ನಮ್ಮನೆ ಮಹಾಲಕ್ಷ್ಮಿನ ನಿಮ್ಮನೆ ಕರ್ಕೊಂಡೋಗಿ ಶವವಾಗಿ ಬದಲಾಯಿಸ್ಬಿಟ್ರಲ್ಲೋ. ರಾಹುಲ್ ಬಿಡಲ್ಲ. ನಿಮ್ಮ ಕುಟುಂಬದಲ್ಲಿರೋ ಯಾರನ್ನು ಬಿಡಲ್ಲ. ನಿಮಗೆ ಯಾರಿಗೂ ನನ್ನ ಮಗಳನ್ನು ನೋಡೋ ಅರ್ಹತೆ ಇಲ್ಲ.
ನೋಡಿ, ನನ್ನ ಕುಟುಂಬನ ಹೇಗೆ ನಾಶ ಮಾಡಿದ್ರು ನಿಮ್ಮ ಕುಟುಂಬನ ಅದೇ ರೀತಿ ನಾಶ ಮಾಡ್ತೀನಿ. ಇದು ನನ್ನ ಶಪಥ. ಸರಸು ರಾಹುಲ್ ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಬಿಟ್ಟೋ ಬೇಡ ನನ್ನ, ಬಿಟ್ಟೋ ಬೇಡ, ಬಿಟ್ಟೋ ಬೇಡ ನನ್ನ, ಬಿಟ್ಟೋ ಬೇಡ. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ. ನಿನ್ನ ನೋಡ್ಬೇಕು ಅಂತ ಅಷ್ಟು ದೂರದಿಂದ ಇಲ್ಲಿಗೆ ಬಂದ್ರೆ ನನ್ನನ್ನ ಮಾತಾಡಿಸ್ದೆ ಹೊರಟೋದ್ಯಾ? ನನ್ನ ನೋಡೋದಿಲ್ವಾ ಮಗಳೇ? ಇಷ್ಟು ದಿನ ಕೊಡದೆ ಇರೋ ಪ್ರೀತಿನ, ತಗೊಳ್ದೇ ಇರೋ ಜವಾಬ್ದಾರಿನ ಹೊತ್ಕೊಂಡು ನಿನ್ನ ತಗಿನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೆ. ಆ ಅವಕಾಶ ಈ ತಂದೆಗಿಲ್ದೇ ಇರೋ ಹೋಗಿ ಮಾಡ್ಬಿಟ್ಟೆಲ್ಲಮ್ಮ. ನೀನ್ ಆವತ್ತೇ ಜೈಲಿಗೆ ಬಂದು ಮದುವೆ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ನಿನಗೊಂದು ಜೀವನ, ಕುಟುಂಬ ಇದೆ ಅಂತ ಸಂತೋಷ ಪಡ್ತಿದ್ದಮ್ಮ. ಹೇಗೆ ಸಾವನ್ನ ತಗೋತೀಯ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ಕೆಟ್ಟ ಬುದ್ಧಿಯಿಂದ ಆವಾಗ ನಿಮ್ಮಮ್ಮನ ದೂರ ಮಾಡ್ಕೊಂಡೆ. ಇವಾಗ 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 ನಿನ್ನನ್ನು ದೂರ ಮಾಡ್ಕೊಂಡೆ ಕಣಮ್ಮ. ಈ ಅಪ್ಪನ ಮೇಲೆ ಯಾವತ್ತೂ ಕೋಪ ಇಲ್ಲ ಅಂತ ಹೇಳಿದ್ಯಲ್ಲಮ್ಮ, ಇವಾಗ ಮಾತ್ರ ಯಾಕಮ್ಮ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟೆ? ಬನ್ನಿ ನನ್ನ ಮಗಳು